ಹಾಯ್ ಎಲ್ರಿಗೂ ನಮಸ್ಕಾರಗಳು. ಎಸ್ ಸಿ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೀವು ಕೊಡ್ಡಾಯಿ ಮೀನನ್ನು ಕೇಳಿದ್ದೀರಲ್ವ? ಕೊಡ್ಡಾಯಿ, ಕಲ್ಲೂರು, ಕತ್ಲ ಹೀಗೆಲ್ಲ ಹೇಳೋ ಮೀನು ಅನ್ನೋದು ಸಮುದ್ರ ಮೀನು. ಇವತ್ತು ಅದರದ್ದು ಒಂದು ತೆಂಗಿನ ತುರಿಯೆಲ್ಲ ಹಾಕಿ ಮೆಣಸಿನಕಾಯಿ ಎಲ್ಲ ಹಾಕಿ ಸೂಪರಾಗಿರುವ ಸಾರು ಮಾಡಿದ್ದೇನೆ ನಾನು. ಇದನ್ನೆಲ್ಲ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೇನೆ. ಅಷ್ಟೇ ಟೇಸ್ಟಿಯಾಗಿ ಕೂಡ ಬಂದಿದೆ ಇದು. ಬನ್ನಿ ಹಾಗೆ ನಾವು ನೋಡ್ಕೊಂಡು ಬರುವ. ಇದು ನಮ್ಮೂರ ಮೀನಿನ ಮಾರ್ಕೆಟು. ಇದು ಬಹಳ ಉದ್ದ ಇರುವಂತಹ ಮಾರ್ಕೆಟ್. ಹಾಗೆ ನಾವೆಲ್ಲ ನೋಡಿದರೆ ಈ ಕಡೆ ನಮಗೆ ಒಳ್ಳೆ ಮೀನು ಸಿಕ್ತು. ಹಾಗೆ ನಾನು ತೆಗೆದ ಮೀನಲ್ಲಿ 1.25 ಕಿಲೋ ಇತ್ತು, ಒಂದೇ ಒಂದು ಮೀನಲ್ಲಿ. ಅದನ್ನೀಗ ಫ್ರೈ ಮತ್ತು ಸಾರಿಗೆ ಎರಡಕ್ಕೂ ನಾನು ಅಲ್ಲೇ ಕಟ್ ಮಾಡಿಸ್ತಾ ಇದ್ದೇನೆ. ಕಟ್ ಮಾಡಿದ್ದಕ್ಕೆಲ್ಲ ನಾವು ಸಪ್ರೇಟಾಗಿ ಹಣ ಕೊಡಬೇಕಾಗಿಲ್ಲ. ನಮ್ಮ ಪರಿಚಯದವರೇ, ನಾವು ಹುಟ್ಟಿ ಬೆಳೆದವರಲ್ಲ, ಹಾಗಾಗಿ ನಮ್ಮ ಹತ್ರ ಕೇಳೋದಿಲ್ಲ ಹಣ ಎಲ್ಲ. ಇದೀಗ ನೋಡಿ, ಕಲ್ಲೂರು ಅಥವಾ ಕೊಡ್ಡಾಯಿ ಮೀನಿನ ಮೊಟ್ಟೆ, ದೊಡ್ಡ ಮೀನು ಅಂತ ಹೇಳಿದಲ್ವ. ಇದೀಗ ಇದನ್ನು ಕಟ್ ಮಾಡಿ ಸಾರಿಗೆ ಹಾಕಬೇಕು. ಹಾಗೆ ಇದನ್ನು ಕೂಡ ಸಾರಿಗೆ ಹಾಕಬೇಕು. ಇದೆಲ್ಲ ಅದರ ತಲೆ ಭಾಗ, ಆಮೇಲೆ ಅದರ ಪೀಸೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಬಂದಿರೋದು ನೋಡಿ. ಇದು ಇಷ್ಟು ಸಾರು ಮಾಡಲಿಕ್ಕೆ ತೆಂಗಿನ ತುರಿಯೆಲ್ಲ ಹಾಕಿ ಸಾರು ಮಾಡೋದು. ಇದನ್ನೊಂದು 2-3 ಸಲ ಹೀಗೆ ತೊಳಿಬೇಕು. ಇದನ್ನು, ಈ ಮೀನನ್ನು ಚೆಂದವಾಗಿ ನಾವು ಮೊದಲೇ ಕಟ್ ಮಾಡಿಸ್ಕೊಂಡು ಬಂದಿದ್ದಲ್ವ, ಈಗ ಇದನ್ನು ತೊಳಿಬೇಕು. ಈಗ ಕಟ್ ಮಾಡಿದ ಮೀನನ್ನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಈಗ ಈ ಮೊಟ್ಟೆಯನ್ನು ಈಗಲೇ ಕಟ್ ಮಾಡಿದರೆ ಎಲ್ಲ ಓಪನ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಯಿಸಿದ ಮೇಲೆ ಕಟ್ ಮಾಡೋದು ಒಳ್ಳೆಯದು, ಸಾರಿಗೆ ಹಾಕಿ ಬೆಂದ ಮೇಲೆ. ಇನ್ನು ಇವಾಗ ನಾವು ಮಸಾಲೆಗೆ ರೆಡಿ ಮಾಡುವ ಇದರದ್ದು. ಈಗ ಕಲ್ಲೂರು ಅಥವಾ ಕೊಡ್ಡಾಯಿ ಮೀನಿನ ತೆಂಗಿನಕಾಯಿ ಸಾರಿಗೆ ಈಗ ಒಂದು ಮೀಡಿಯಮ್ ಗಾತ್ರದ ತೆಂಗಿನಕಾಯಿ ತುರಿದಿಟ್ಟಿದ್ದೇವೆ. ಇದು ಊರಿನ ತೆಂಗಿನಕಾಯಿ ಅಲ್ವ, ಭಾಳ ಟೇಸ್ಟ್ ಕೂಡ ಇರ್ತದೆ. ಹಾಗೆ ಒಂದು 12 ಗುಂಟೂರು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಹುರಿದಿದ್ದೇವೆ. ಇದು ಖಾರ ಮೀಡಿಯಮ್ ಆಗಿದೆ, ಕಮ್ಮಿ ಅಲ್ಲ ಜಾಸ್ತಿ ಅಲ್ಲ, ಇಷ್ಟು ಬೇಕು ನಮಗೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಬೀಜ ತಗೊಂಡಿದ್ದೇವೆ. ಯಾಕಂದರೆ ಕಲ್ಲೂರು ಕೊಡ್ಡಾಯಿಗೆಲ್ಲ ಧನಿಯಾ ಬೀಜ ಜಾಸ್ತಿ ಹಾಕಬೇಡಿ ನೋಡಿ. ಇದು ಕೂಡ ಎಣ್ಣೆಯಲ್ಲಿ ಹುರಿದಿಟ್ಟಿದ್ದು. ಸಣ್ಣ ನಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣು ಹಾಕಿದ್ದೇನೆ. 1 ಸ್ಪೂನಷ್ಟು ಅರಿಶಿನ ಪುಡಿ, 1 ಚಿಕ್ಕ ಸ್ಪೂನಷ್ಟು. ಈ ಸ್ಪೂನು ತುಂಬ ಚಿಕ್ಕದಿದೆ, ಹಾಗಾಗಿ ನಾನು ಅರ್ಧ ಹಾಕಿದೆ. ಎಲ್ಲವನ್ನು ತೆಂಗಿನ ತುರಿ ಮೆಣಸಿನಕಾಯಿ ಎಲ್ಲ ಸೇರಿಸಿ ಸ್ವಲ್ಪ ನೀರು ಹಾಕಿ ಇದನ್ನು ತುಂಬ ನುಣ್ಣಗೆ ರುಬ್ಬಬೇಕು. ನೋಡಿ, ಇವಾಗ ನುಣ್ಣಗೆ ರುಬ್ಬಿದ್ದೇನೆ. ಇನ್ನು ಸಾರು ಮಾಡಲಿಕ್ಕೆ ರೆಡಿ ಮಾಡುವ. ಕೊಡ್ಡಾಯಿ ಮೀನಿನ ಸಾರಿಗೆ ಮಸಾಲೆ ರುಬ್ಬಿದ್ದಾಯಿತು. ಈಗ ಅದಕ್ಕೆ ಬೇಕಾದ ನೀರನ್ನು ಸೇರಿಸಿ ಅಳತೆ ಮಾಡುವ. ಸ್ವಲ್ಪ ನೀರು ಹಾಕುವ. ಇನ್ನೂ ಕೂಡ ನೀರಿನ ಅಗತ್ಯ ಇದೆ, ತುಂಬ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರು ಹಾಕಿ ಇವಾಗ ಟೊಮೆಟೊ, ಹಸಿಮೆಣಸಿನಕಾಯಿ, ಶುಂಠಿ ಏನೇನು ಬೇಕೋ ಅದನ್ನೆಲ್ಲ ಇವಾಗ ಸೇರಿಸಬೇಕು. ನಾವೆಲ್ಲ ಊರಲ್ಲಿ ಮಾಮೂಲಿ ಕಲ್ಲುಪ್ಪನ್ನು ಸೇರಿಸೋದು, ಹಾಗಾಗಿ ಕಲ್ಲುಪ್ಪನ್ನು ಹಾಕ್ತಾಯಿದ್ದೇನೆ. ಸಾರನ್ನು ಕುದಿಲಿಕ್ಕೆ ಇಟ್ಟಿದ್ದೇವೆ. ಅದು ಕುದೀತಾ ಬರುವಾಗ ಇಲ್ಲಿ 1 ಈರುಳ್ಳಿ, ಒಂದು ಖಾರ ಕಮ್ಮಿ ಇರುವ 4-5 ಹಸಿಮೆಣಸು, 1 ಟೊಮೆಟೊ ಇಷ್ಟನ್ನು ಸೇರಿಸಬೇಕು. ಇದು ಬಣ್ಣ ಚೇಂಜ್ ಆಗೋವರೆಗೆ ಅದನ್ನು ಕುದಿಸಬೇಕು. ಆಲ್ರೆಡಿ ಉಪ್ಪು ಹಾಕಿದ್ದೇವೆ ನಾವು. ಈಗ ನೋಡಿ, ಸಾರು ಕುದಿಯುವಾಗ ನಾವು ಕತ್ತರಿಸಿದ ಟೊಮೆಟೊ, ಹಸಿಮೆಣಸಿನಕಾಯಿ, ಈರುಳ್ಳಿಯನ್ನು ಹಾಕಬೇಕು. ಇದೀಗ ಬಣ್ಣ ಬದಲಾಗುವವರೆಗೆ ಹಸಿಮೆಣಸಿನಕಾಯಿಗೆ ಬಣ್ಣ ಬದಲಾಗಬೇಕು, ಅಲ್ಲಿ ತನಕ ಇದು ಕುದಿಬೇಕು. ನಮ್ಮ ಊರಿನ ಮಣ್ಣಿನ ಪಾತ್ರೆ ಎಲ್ಲ ನೋಡಿ ಹೇಗಿದೆ ಅಂತ.
ಈಗ ನಮ್ಮ ಸಾರು ಏನಾಗಿದೆ ನೋಡುವ, ಚೆನ್ನಾಗಿ ಕುದ್ದಿದೆ. ಹಸಿಮೆಣಸಿನಕಾಯಿಯ ಬಣ್ಣ ಚೇಂಜ್ ಆಗಿದೆ. ಹಾಗೆ ಇದಕ್ಕೆ ನಾವು ಉಪ್ಪು ಕೂಡ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕಲ್ವ. ಮೀನು ಹಾಕಿದ ಮೇಲೆ ಉಪ್ಪು ಹಾಕುವಾಗಿಲ್ಲ. ಒಂಚೂರು ಉಪ್ಪು ಹಾಕುವ, ಸ್ವಲ್ಪ ಉಪ್ಪು ಕಮ್ಮಿ ಇದೆ. ಈಗ ಒಂಚೂರು ಕಲ್ಲು ಉಪ್ಪನ್ನು ಹಾಕುವ. ಕಲ್ಲುಪ್ಪು ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕದಡಿಸಬೇಕು. ಅಲ್ಲಲ್ಲಿ ನಿಂತ್ಕೊಂಡು ಬಿಡುತ್ತೆ. ಇದೊಂದು 2 ನಿಮಿಷ ಈಗ ಕುದೀಲಿ. ಕಲ್ಲುಪ್ಪು ಹಾಕಿದ ನಂತರ ಸ್ವಲ್ಪ ಉಪ್ಪು ಹಾಕಿ ಕಮ್ಮಿ ಇದೆ ಅಂತ ಮತ್ತೆ ಹಾಕಿದ್ದು. ಫಸ್ಟ್ ನಾವು ಈ ಮೊಟ್ಟೆಯನ್ನು ಹಾಕುವ, ಯಾಕಂದರೆ ಇಲ್ಲಾಂದರೆ ಮೊಟ್ಟೆ ಒಡೆದು ಹೋದರೆ ಕಷ್ಟ ಆಗುತ್ತೆ. ಮೊಟ್ಟೆ ಸ್ವಲ್ಪ ಒಂದು 2 ನಿಮಿಷ ಬೇಯಲಿ, ಮೀನಿನ ಮೊಟ್ಟೆ. ಈಗ ಚಿಕ್ಕ ಚಿಕ್ಕ ಪೀಸನ್ನೆಲ್ಲ ಹಾಕಿ ಒಂದು 3 ನಿಮಿಷ ಅಷ್ಟೇ ಬೇಯಿಸುವ. ಅದರ ತಲೆ ಪೀಸು, ಚಿಕ್ಕ ಚಿಕ್ಕ ಪೀಸ್ ಎಲ್ಲವನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸಬೇಕು. ಒಂದು 2 ರಿಂದ 3 ನಿಮಿಷ ಕುದಿದ್ರೆ ಸಾಕು. ಬೇಯಿಸುವಾಗ ಮುಚ್ಚಿಟ್ಟು ಬೇಯಿಸುವ. ತುಂಬ ಟೇಸ್ಟಿ ಮೀನಿದು. ಸ್ವಲ್ಪ ರೇಟೆಲ್ಲ ಜಾಸ್ತಿ ಇದೆ. ಇವಾಗ ಮೀನಿನ ಸೀಸನ್ ಅಲ್ವಾ, ಇನ್ನೂ ಹೋಗಬೇಕು. ನವರಾತ್ರಿ ಸಮಯದಲ್ಲಿ ಒಳ್ಳೆ ಮೀನಿನ ಸೀಸನ್ನೇ ಇದು. ತುಂಬ ಬೆಂದರೆ ನಮಗೆ ತಿನ್ನಲಿಕ್ಕೆ ಏನೂ ಸಿಗೋದಿಲ್ಲ. ಈ ಮೀನಿನ ಗುಣನೇ ಹಾಗೆ. ಒಂದು 2 ರಿಂದ ಅಪ್ಪಿತಪ್ಪಿ ಜಾಸ್ತಿ ಹೋದರೆ 3 ನಿಮಿಷ. ಈಗ ನೋಡಿ ನಮ್ಮ ಸಾರು ಚೆನ್ನಾಗಿ ಕುದ್ದಿದೆ. ಇನ್ನೊಂದು 1 ನಿಮಿಷಕ್ಕೆಲ್ಲ ಇದನ್ನು ಆಫ್ ಮಾಡಬೇಕು. ಈಗ ನಮ್ಮ ಮೀನು ಸಾರು ಆಫ್ ಮಾಡೋ ಸಮಯ ಆಯಿತು. ಇದು ಮಣ್ಣಿನ ಪಾತ್ರೆ ಅಲ್ವಾ, ನಾನು ಹಿಂದೆ ಹೇಳಿದಾಗ ಅಲ್ಲೇ ಬೇಯ್ತಾ ಇರುತ್ತೆ. ಜಾಸ್ತಿ ಬೆಂದರೆ ನಮಗೇನು ತಿನ್ನಲಿಕ್ಕೆ ಕೂಡ ಸಿಗೋದಿಲ್ಲ. ಹಾಗೆ ಇದನ್ನೀಗ ಆಫ್ ಮಾಡುವ ನಾವು. ಹಾಗೆ ನಮ್ಮ ಕೊಡ್ಡಾಯಿ ಅಥವಾ ನಮ್ಮ ಕಲ್ಲೂರು ಸಾರು, ತೆಂಗಿನ ತುರಿ ಹಾಕಿರೋ ಸಾರು ರೆಡಿಯಾಗಿದೆ. ಎಲ್ಲರೂ ಕೂಡ ಹೀಗೆ ಮನೆಯಲ್ಲಿ ಮಾಡಿ ನೋಡಿ. ತುಂಬ ಸೊಗಸಾದ ಸಾರಿದು. ಮತ್ತು ನಾನು ಹಿಂದೆ ಹೇಳಿದಾಗ ಆರೋಗ್ಯಕರವಾದ ಮೀನು, ಸುಲಭವಾಗಿ ಮಾಡ್ಬೋದು. ನಮಗೆ ಇಲ್ಲಿ ಇವಾಗ ನಾವು ಕೆಲವೊಂದು ಸಲ ಒಲೆಯಲ್ಲೆಲ್ಲ ಮಾಡ್ತಾಯಿದ್ವು ಊರಲ್ಲೆಲ್ಲ ಬಂದರೆ. ಆದರೆ ಈಗ ಮಳೆ ಬೀಳ್ತಾ ಇದ್ದಲ್ವ, ಹಾಗಾಗಿ ನಮಗೆ ಒಲೆಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಸೂಪರಾಗಿ ಬಂದಿದೆ ಸಾರು. ಹಾಗೆ ನನ್ನ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ ಎಲ್ಲವೂ ಕೂಡ ನನ್ನ ಈ ಒಂದು ಚಾನಲ್ ಮೇಲೆ ಇರಲಿ. ಟಾಟಾ ಬಾಯ್. ಹಾಗೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಾನು ಬರ್ತೇನೆ.